ಕೊರೋನಾ ಟೈಮಲ್ಲಿ ನಂಬರ್ ಅದೇ ಕ್ಯಾರಿ ಆಗಿದೆ, ಆದರೆ 2 ವರ್ಷ ಎಕ್ಸಾಗ್ರೇಟ್ ಮಾಡು ಹೇಳ್ತಿಲ್ಲ, 2 ವರ್ಷ 2 years. ಆಕೆ ಮೊಬೈಲ್ ಸ್ವಿಚ್ ಆಫ್. ಈಗಲೂ 5 o'clockಗೆ ಸಂಜೆ ಸ್ವಿಚ್ ಆಫ್, 9 o'clockಗೆ ಆನ್. ನಂಗೆ ಹೆಂಗೆ ತುಂಬ ಖುಷಿ ಆದರೂ ನಾನು ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ತುಂಬ ಬೇಜಾರು ಒಬ್ಬಳೇ ಇರಬೇಕು ಅಂದರೂ ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ನನ್ನ ಕಂಪ್ನಿ ನಾನು ಎಂಜಾಯ್ ಮಾಡ್ತೀನಿ, ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು ಎಂಜಾಯ್ ಮಾಡ್ತೀನಿ. ಆಮೇಲೆ ನೀವಂದರೆ ನಂಗೆ ತುಂಬ ಇಷ್ಟ ಆಯಿತಾ. ಬಟ್ ನಿಮ್ಮ ಹತ್ರ ನನಗೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಹೋದರೆ ಸಫೋಕೇಟ್ ಆಗುತ್ತೆ. ನೋ, ಅಮೃತನೂ ವಿಷ ಆಗ್ಬಿಡುತ್ತೆ ಅಂತಾರಲ್ಲ, ಹಂಗೆ ಓವರ್ ಡೋಸ್ ಆಗ್ಬಿಡುತ್ತೆ ನನಗೆ. ಸೊ ನನಗೆ ಬ್ಯಾಲೆನ್ಸ್ ಮಾಡ್ತೀಯ ಅಂತ ಕೆಲವ್ರು ಹೇಳ್ತಾರೆ. ಐ ಡೋಂಟ್ ನೋ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೋ, ಬಟ್ ನನಗೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಾನು ಹೆಂಗಿದ್ದೀನಿ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಅನ್ಸೋದು ಹೆಂಗೆ ಗೊತ್ತಾ, ಇದು ಹೇಳ್ತಿರ್ಬೇಕಾರೆ ಗುರು ಹಿಂಗೂ ಬದುಕ್ಬೋದಾ, ಹಿಂಗೂ ಜೀವನ ಆಗುತ್ತೆ ಆಗುತ್ತೆ, ಒಂಚೂರು ಮೈಂಡ್ ಸೆಟ್ ಮಾಡ್ಕೋಬೇಕಷ್ಟೆ. ನಾನು ಹ್ಯಾಪಿಯಾಗಿಲ್ವಾ, ಮತ್ತೆ ಮೊಬೈಲ್ ಇಲ್ಲದೆ ಬದುಕೋಕ್ ಆಮೇಲೆ ಜನ ಯೋಚನೆ ಮಾಡ್ತಿರ್ತಾರಮ್ಮ. ನಮ್ಮ ಮನೇಲಿ ಏನ್ ಗೊತ್ತಾ, ನಾನು ನನ್ನ ಗಂಡ ನನ್ನ ಮಗ ನಾವ್ ಯಾರು ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ. ಅವ್ರೊಂದು ರೂಮು, ಇಲ್ಲೊಂದು ರೂಮು, ನಾನೊಂದು ರೂಮು, ಆಯ್ತಾ. ಅವ್ರವ್ರ ಸ್ಪೇಸ್ ಅವ್ರವ್ರದ್ದು. ನಾವು ಇಂಡಿವಿಜುವಲ್ ಇದಕ್ಕೆ ಸ್ಪೇಸ್ಗೆ ಬಹಳ ಗೌರವ ಕೊಡ್ತೀವಿ. ಏನೋ ಒಂದು ವಿಷಯ ಇದೆ ಅಂದಾಗ 3 ಜನ ಒಟ್ಟಿಗೆ ಸೇರ್ತೀವಿ, 10 ನಿಮಿಷ ಮಾತಾಡ್ತೀವಿ. ಆ 10 ನಿಮಿಷದ ಮಾತು ಎಷ್ಟು ಇಂಟೆನ್ಸಿಟಿ ಇರುತ್ತೆ ಅಂದ್ರೆ 24 hours ಕ್ಯಾರಿ ಆಗುತ್ತೆ. ಮತ್ತೆ ಡಿಸ್ಪಸ್ ಅವ್ರವ್ರ ಪ್ರಪಂಚ, ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ಅವ್ರವ್ರದ್ದು, ಅವ್ರವ್ರ ಪ್ರಪಂಚ ಅವ್ರವ್ರದ್ದು, ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಹ್ಯಾಪಿಯಾಗಿದ್ದೀವಿ ನಾವು. ಸಖತ್ ಗುರು. ಈ ದೇವರೊಳಗೆ ಯಾವ ಮನೇಲಿ ಇರಕ್ಕೆ ಸಾಧ್ಯ? ನನ್ನ ಮಗಂಗೂ ಟ್ರೈನ್ ಮಾಡ್ಬಿಟ್ಟಿದೀವಿ. ನನ್ನ ಗಂಡನಿಂದ ಆಕ್ಚುಲಿ ನಾನು ಹಿಂಗಾಗಿರೋದು ಗೊತ್ತಾ. ಅವ್ರು ಇನ್ನೂ ಇಂಟ್ರೋವರ್ಟ್ ಅವರು. ನನ್ನ ಮಗನ್ನೂ ಹಂಗೆ ತಯಾರು ಮಾಡ್ಬಿಟ್ಟಿದೀವಿ ನಾವು. ಪಾಪ ಒಬ್ನೇ ಎಂಜಾಯ್ ಮಾಡೋ ಮಗ, ಪ್ರಪಂಚದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ನೋಡು. ಒಬ್ನೇ ಖುಷಿಯಾಗಿರೋದು ಕಲ್ತ್ಬಿಟ್ರೆ ನೆಕ್ಸ್ಟ್ ಒಳ್ಳೊಳ್ಳೆ ಜನಗಳು ಅಥವಾ ಈ ಥರದ್ದು ಏನೇ ಸಿಚುಯೇಷನ್ ಬಂದ್ರು ಎಕ್ಸ್ಟ್ರಾ ಬೋನಸ್ ಹ್ಯಾಪಿನೆಸ್ ನಿನಗೆ. ಬಟ್ ಒಬ್ನೇ ಇರೋದು ಕಲ್ತ್ಕೊ ಫಸ್ಟ್. ಹಂಗೆ he is also matured enough. Okay. ಎಷ್ಟು ದೊಡ್ಡವನು? ಈಗ ಅದಕ್ಕೆ 13 ವರ್ಷ ಅನ್ಸುತ್ತೆ. 13 ವರ್ಷ. ಸೊ ಬದುಕನ್ನ ನೋಡುವ ಬಗೆ ಬೇರೆ ಮಾಡ್ಕೋಬೇಕು. ಎಸ್, ನಾನು ನನ್ನ ಗಂಡ ಬರ್ತ್ಡೇಸ್ ಆಚರಿಸ್ಕೊಳ್ಳೋದಿಲ್ಲ, ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊಳ್ಳೋದಿಲ್ಲ, ಆಯ್ತಾ. ನಾವು ನಮ್ಮ ಅಮ್ಮನೋ ನನ್ನ ತಂಗಿನೋ ಕಾಲ್ ಮಾಡಿ ಹೇಳ್ತಾರೆ, ಇವತ್ತು ಪಾರ್ಟ್ನರ್ ಅವ್ರದ್ದು ಬರ್ತಡೇ, ವಿಶ್ ಮಾಡ್ಕೊಳ್ಳಿ. ಪಾರ್ಟ್ನರ್ ಅಂದ್ರೆ ಗಂಡ ಹೆಂಡತಿ ಒಬ್ರಿಗೊಬ್ರು ಕರೆಯೋ ಭಾಷೆ ಅದು. ಅದನ್ನ ಹೇಳ್ಬಿಡು. ಅದು ಹೇಳ್ತೀನಿ, ಆಮೇಲೆ ಹೇಳ್ತೀನಿ, ಆಯ್ತಾ. ಆಮೇಲೆ ಇದು ಬರ್ತಡೇ ನಿಂದು ಇವತ್ತು, ಹ್ಯಾಪಿ ಬರ್ತಡೇ. ಇವತ್ತಾ ಬರ್ತಡೇ ನನ್ನದು? ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ನೆನಪಿಸ್ತಾರೆ ನನಗೆ. ಆಮೇಲೆ ಇನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ, ನೋಡು ಹೋದ ವರ್ಷ ನಾನು ನಿನ್ಗೆ ಬರ್ತಡೇ ವಿಶ್ ಮಾಡಿದೀನಿ, ನಾಳೆ ನನ್ ಬರ್ತಡೇ, ಜ್ಞಾಪಕ ಇಟ್ಕೊಂಡ್ ವಿಶ್ ಮಾಡು ಅಂತಾರೆ. ಅದು ಮರ್ತೋಗ್ಬಿಟ್ಟಿರ್ತೀನಿ. ಹೇಳಿರ್ತಾರೆ ವಿಶ್ ಮಾಡು ಅಂತ, ನೆಕ್ಸ್ಟ್ ಡೇ ವಿಶ್ ಮಾಡು ಬೆಳಗ್ಗೆ ಅಂತ, ಅದು ಮರ್ತೋಗಿರ್ತೀನಿ. ಲೇಡಿ ಗಜನಿ. ಹೌದು, ತುಂಬಾ ಮರುವು ನನಗೆ. ಅದೊಂಥರ ಬ್ಲೆಸ್ಸಿಂಗ್ ಕೂಡ. ಇದೇನದು ಚೀಟಿ? ಅದಕ್ಕೆನಾ? ಎಸ್, ಇದು ಝೂಮ್ ಮಾಡಬೇಡಿ ಪ್ಲೀಸ್. ಫಸ್ಟ್ ಟೈಮ್ ಹರಿಕತೆಯ ಅತಿಥಿಗಳಲ್ಲಿ ಹೋಮ್ವರ್ಕ್ ಯಾರೋ ಒಬ್ರನ್ನ ಈಗ ನೋಡ್ತಾ ಇದ್ದೀನಿ, ಚೀಟಿ ಇಟ್ಕೊಂಡ್ ಬಂದವರಲ್ಲ ಅಂತ. ಹೋಮ್ವರ್ಕ್ ನಂಗೆ ಮರ್ತೋಗ್ಬಿಡುತ್ತೆ ಪಾಯಿಂಟ್ಸ್. ಏನ್ ಮಾತಾಡ್ಬೇಕು ಅಂತ ಮರ್ತೋಗ್ಬಿಡ್ತೀನಿ ನಾನು. ಎಲ್ಲ ತುಂಬಾ ತಲೆ ತಿನ್ನೋ ಪಾಯಿಂಟ್ ಅಲ್ಲ, ಒಂದೊಂದು ಎಕ್ಸ್ಟ್ರಾರ್ಡಿನರಿ ಆಗಿ ಥ್ರಿಲ್ಲಿಂಗ್ ಆಗಿದೆ. ಅಂತರದ್ ಮಾತ್ರ ಆರಿಸ್ಕೊಂಡಿದೀನಿ ಅಷ್ಟೇ. ಯಾಕಂದ್ರೆ ಮಾತಾಡ್ಬೇಕಾದ್ರೆ ನನಗೆ ಬೋರ್ ಆಗ್ಬಿಟ್ರೆ ಓಕೆ ಇನ್ನು ಎಷ್ಟು ತಿನ್ರಿ ಅಂತ ಆಗ್ಬಿಡುತ್ತೆ. ನನಗೆ ಫಸ್ಟ್ ಬೋರ್ ಆಗ್ಬಾರ್ದು. ಯಾವ ಲೆವೆಲ್ ಇದೆ ಅವಾಗ ನಿಮ್ಗೂ ಬೋರ್ ಆಗಲ್ಲ, ಇಲ್ಲಿರೋರ್ಗೂ ಬೋರ್ ಆಗಲ್ಲ, ಆಡಿಯನ್ಸ್ ಅಂತ ಇದು ಬೋರ್ ಆಗಲ್ಲ. ಹಿಂಗೇನ ಚಿಕ್ಕ ವಯಸ್ಸಿಂದನು ಕಿಡ್ಡಿದ್ದಾಗ ಹೆಂಗೆ? ಏನ್ ಗೊತ್ತಾ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಕಿಡ್ಡಿದ್ದಾಗ್ಲೋ ಯೋಚನೆ ಮಾಡಿ ಅಳ್ದು ನಂಗೆ ಅನ್ಸಿದ್ ನಾನು ಹೇಳ್ಬಿಡ್ತೀನಿ. ಚಿಕ್ಕವಳಿದ್ದಾಗ್ಲೂ ಇದೇ ತರ? ಎಸ್ ನನ್ಗೆ ಅನ್ಸಿದ್ ನಾ ಹೇಳ್ತೀನಿ. ಇಷ್ಟಪಟ್ಬಿಡ್ತೀನಿ. ಅಂದ್ರೆ ಸಂಜೆ 5 ಗಂಟೆವರೆಗೂ. ಅರ್ಥ ಆಯ್ತು. ಸ್ವಿಚ್ ಆಫ್. ಬಟ್ ಬಾಲ್ಯದ ಲೈಫ್ ಹೆಂಗಿತ್ತು? ಚೆನ್ನಾಗಿತ್ತು. ಎಲ್ಲಾರು ಬೆಂಗಳೂರೇ? ಇಲ್ಲ, ಮೈಸೂರಲ್ಲಿ ಇದ್ವಿ. ಮೈಸೂರು. ಓಕೆ. ಸೊ ಬರ್ತ್ ಪ್ಲೇಸ್ ಮೈಸೂರು? ಇಲ್ಲ, ಬರ್ತ್ ಪ್ಲೇಸ್ ಇಲ್ಲಿ ಬೆಂಗಳೂರು. ಗವರ್ಮೆಂಟ್ ಹಾಸ್ಪಿಟಲ್, ವಾಣಿ ವಿಲಾಸ್. ನಾವು ಅಪ್ಪಟ ಏನಂತಾರೆ ಅದಕ್ಕೆ, ಏನಂತಾರೆ, ಮಿಡಲ್ ಕ್ಲಾಸ್ ಹಂಗಂತಲ್ಲ, ಒಂಥರ ದೇಸಿ ಬೇಬಿ ನಾನು ಅಂತ. ವಾಣಿ ವಿಲಾಸ ಆಯ್ತಾ. ಅಫ್ಕೋರ್ಸ್ ಹೌದು, ಮಿಡಲ್ ಕ್ಲಾಸ್ ಇದೆ. ಮೈಸೂರಲ್ಲಿ ಇದ್ವಿ. ಸೊ ಅಲ್ಲಿ ನಮ್ಮಮ್ಮ ಭರತನಾಟ್ಯಂ ಸೇರಿಸಿದ್ರು ನನಗೆ, ಆಯ್ತಾ.
ಓಕೆ. ಹಾ ಸೊ ಭರತನಾಟ್ಯಂ ಡ್ಯಾನ್ಸರ್ ನೀವು? ಹಾ. ಓಕೆ. ಸೊ ವೆನ್ ಐ ವಾಸ್ ಇನ್ 5th ಸ್ಟ್ಯಾಂಡರ್ಡ್ ನಂಗೆ ಹಿಂಗೆಲ್ಲ ಮಾತಾಡಕ್ ಬರಲ್ಲ. ಓಕೆ. ಓಕೆನಾ? ಆಗ್ಬೋದು. ದೇಸಿ ದೇಸಿ. ದೇಸಿ ಅಂದ್ಮೇಲೆ ಮಾತಾಡೋದೆಲ್ಲ ದೇಸಿ. When I was ಹಿಂಗೆಲ್ಲ ನಂಗೆ ಬರೋದಿಲ್ಲ. ಕನ್ನಡ ಬರುತ್ತೆ ಆದ್ರೂ ಹಂಗೆ ಇಂಗ್ಲಿಷ್ ಅಲ್ಲಿ. ಜಗ್ಗೇಶ್ ಅವ್ರ ಸಿನಿಮಾದಲ್ಲಿ ಇವ್ರ ಆಕ್ಟಿಂಗ್ ಇದಕ್ಕೂ ಸೇಮ್ ಟು ಸೇಮ್ ಹಂಗೆ ಇದ್ದಂಗೆ. ಸೊ ಆಯ್ತಾ, ಭರತನಾಟ್ಯಂ ಸೇರಿಸಿದ್ರು. ಸೊ ಆವಾಗಲೇ ಒಂದು ಸ್ವಲ್ಪ ಎಕ್ಸ್ಪ್ರೆಷನ್ಸ್ದು ಆ್ಯಕ್ಟಿಂಗ್ ಎಲ್ಲ ಒಂದು ಚೂರು ಐಡಿಯಾ ಆಯಿತು. 5ನೇ ಕ್ಲಾಸಲ್ಲಿ ಏನು ಐಡಿಯಾ ಬರೋಕ್ಕಾಗತ್ತೆ. ಆಮೇಲೆ ಅದೇ ನಮ್ಮ ಅಪ್ಪಂದು ಪಟಾಕಿದು ಗೊತ್ತಲ್ಲ, ಢಮ್ ಅಂತು ಲೈಫು. ಆಮೇಲೆ ಬೆಂಗಳೂರಿಗೆ ಕರ್ಕೊಂಬಂದ್ರು. ಇಲ್ಲಿನೂ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೆಲ್ಲ ನಾನು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದೆ. ಅಂದ್ರೆ ನಾರ್ಮಲ್ ಕಿಡ್ ಇವಾಗ ಡ್ಯಾನ್ಸ್ ಸೇರ್ಕೊಂಡ್ಬಿಡು, ಹಾಡಕ್ ಸೇರ್ಕೊಂಡ್ಬಿಡು ಸ್ಕೂಲ್ ಹಂಗಲ್ಲ. ಹಾ, ನನ್ಗೆ ಒಂದ್ ಸ್ವಲ್ಪ ನನ್ನನ್ನ ಚಾಲೆಂಜ್ ಮಾಡ್ಬೇಕು ಆ ಥರದನ್ನ ಅಟ್ರಾಕ್ಟ್. ಇವಾಗ ಏನೋ ಬಂದಿದಲ್ಲ ಲಾ ಆಫ್ ಅಟ್ರಾಕ್ಷನ್, ಮನಿ ಅದು ಇದು. ನನ್ನನ್ನು ಚಾಲೆಂಜ್ ಮಾಡುವಂಥದ್ದನ್ನೇ ಅಟ್ರಾಕ್ಟ್ ಮಾಡ್ತಾ ಇದ್ದೆ. ಹೆಂಗೆ ಅಂದ್ರೆ, ಉದಾಹರಣೆ ಅಂದ್ರೆ ಎಲ್ಲರೂ ಕನ್ನಡ ಡ್ರಾಮಾಗೆ ಸೇರ್ಕೊಂಡ್ರೆ ನಾನ್ ಸಂಸ್ಕೃತ ಡ್ರಾಮಾ ಮಾಡ್ತೀನಿ ಅಂತ ಹೋಗೋದು. ನಿಮ್ಗೆ ಸಂಸ್ಕೃತ ಗೊತ್ತಿತ್ತಾ? ಸಂಸ್ಕೃತ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡಿದ್ದೆ 8th 9th 10th ಅಲ್ಲಿ. ನಮ್ ವಿನುತಾ ಮ್ಯಾಮ್ ಅಂತ ಒಬ್ರಿದ್ರು ಸಂಸ್ಕೃತ ಟೀಚರು. ಅವರು ನನ್ಗೆ ಸಂಸ್ಕೃತ ಡ್ರಾಮಾ ಆಯ್ತು ಮಾಡೋಣ, ಅವ್ರಿಗೂ ತಲೆ ಮಾಡೋಣ ಮ್ಯಾಮ್ ಸಂಸ್ಕೃತ ಡ್ರಾಮಾ ಚೆನ್ನಾಗಿರುತ್ತೆ ಮ್ಯಾಮ್, ಯಾರಿಗ ಅರ್ಥ ಆಗುತ್ತೆ ಆಡಿಯನ್ಸ್ ಅಲ್ಲಿ, ಪರವಾಗಿಲ್ಲ ಮ್ಯಾಮ್ ಮಾಡೋಣ ಅಂದ್ರೆ ನನ್ನ ಸ್ವಾರ್ಥ. ನೋಡಿ ನಾನು ಸಂಸ್ಕೃತಲ್ಲಿ ಮಾಡಿದ್ದೀನಿ ನಾನು ಡ್ರಾಮಾ ಅನ್ನೋ ಥರ. ಆಯ್ತಾ, 9th ಅಲ್ಲಿ ಇದ್ದಾಗ ಅನ್ಸುತ್ತೆ ಪ್ರಾಬಬ್ಲಿ, ನಮ್ಮ ಹಿಂದಿ ಟೀಚರ್ ಒಂದ್ ದಿವಸ ಬಂದ್ರು ನನ್ನ ಹತ್ರ. ಬಂದ್ಬಿಟ್ಟು ಒಂದು ಕ್ಯಾಸೆಟ್ ಕೊಟ್ಬಿಟ್ಟು 2 ಪೇಜ್ ಹಾಡಿನ ಲಿರಿಕ್ಸ್ ಕೊಟ್ಬಿಟ್ಟು, ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಬ ಹೇಮಾ, ನಾಳೆ ಗಾಂಧೀಜಿ ಜಯಂತಿ ನೀನ್ ಹಾಡ್ಬೇಕಿದೀನ ಹಿಂದಿ ಹಾಡು. ನಾನು ಓಕೆ ಮ್ಯಾಮ್, 2 ಪೇಜ್ ಇದೆ ಹೆಂಗಾಗುತ್ತೆ ಮ್ಯಾಮ್? ನೀನ್ ಸಂಸ್ಕೃತ ಡ್ರಾಮಾನೇ ಮಾಡ್ತೀಯಾ, ಇದನ್ನ ಹಾಡಕ್ಕಾಗಲ್ವಾ? ಆಗತ್ತೆ ನಿನ್ ಕೈಲಿ, ಹೋಗಿ ಮಾಡು ಅಂತ. ಪಾಪ ಮ್ಯಾಮ್ ನನ್ನ ಮೇಲೆ ಇದು ಅಷ್ಟು ನಂಬಿಕೆ ಇಟ್ಟಿದ್ದಾರೆ, ಉಳಿಸ್ಕೋಬೇಕು ಅನ್ನೋ ಹೋದೆ. ಕ್ಯಾಸೆಟ್ ಹಾಕ್ಬಿಟ್ಟು ಟೇಪ್ ರಿಕಾರ್ಡ್ ಆನ್ ಮಾಡಿದೆ. ದಿಮ್ಮ ತಿರುಗಿ ಮೈಂಡ್ ಬ್ಲಾಕ್ అయిపోయింది నాకు. ಯಾಕೆ ಅಂದ್ರೆ ಹಂಗಿದೆ. ಅದ್ ಎಕ್ಸಾಂಪಲ್ ಹೇಳ್ಬೋದಾ? ಹೇಳ್ಬೋದು, ಪ್ಲೀಸ್ ಗೋ ಅಹೆಡ್. ಅದು ಹೆಂಗಿದೆ ಗೊತ್ತಾ ಹಾಡು? धरती पे लड़ी तूने अजब डब की लड़ाई, दागी न कही तोप न बंदूक छड़ाई, दुश्मन के किले फर भी न की तूने चढ़ाई, बहरे फकीर खूब करामात दिखाई, चुटकी में दुश्मनों को दिया देश से निकाल, साबरमती के संत तूने कर दिया कमाल, दे दी हमें आजाद बिना खड़क बिना ढाल, ಫುಲ್ಲು ಟಂಗ್ ಟ್ವಿಸ್ಟರ್. ಒಂದೊಂದು ಪದಾನು ಸ್ಟ್ರೆಸ್ ಮಾಡಬೇಕು. ಆಮೇಲೆ ಎಲ್ಲ ಮಹಾಪ್ರಾಣಗಳು ಅಲ್ಲಲ್ಲಿ. ನಾನು ಇದು ಚಾಲೆಂಜಿಂಗ್ ಆಗಿತ್ತಲ್ಲ, ಅದು ಇದಿತ್ತಲ್ಲ, ಸ್ಪೋರ್ಟಿವ್ನೆಸ್ ಇತ್ತಲ್ಲ, ಕಲ್ತೆ ಬಿಡ್ಲಿಲ್ಲ. ನೆಕ್ಸ್ಟ್ ಡೇ ಹೋದೆ ಸ್ಟೇಜ್ ಮೇಲೆ, 1 ಅಕ್ಷರ ಫಂಬಲ್ ಮಾಡಲಿಲ್ಲ. ಫುಲ್ 2 ಪೇಜ್ ಹಾಡು ಹಾಡಿದೆ, ಫುಲ್ ಕ್ಲಾಪ್ಸು. ಆಮೇಲೆ ಕೇಳೋಕೆ ಇಷ್ಟು ಡಿಫಿಕಲ್ಟ್ ಆಗಿದೆ, ಇದು ಹೆಂಗೆ ಹಾಡಿದೆ, ಸೂಪರ್ ಕಣೆ. ನಾನು ಫುಲ್ಲು ನಾನು ಒಂಥರ ಸ್ಪೆಷಲ್ ಕಿಡ್ ಅನ್ನೋ ಥರ. ಆಮೇಲೆ ಇನ್ನೊಂದು ಇನ್ಸಿಡೆಂಟು, ನಮ್ಮ ಸ್ಕೂಲ್ಗೆ HD ಸಾಂಗ್ಲಿಯಾನ ಅವ್ರನ್ನ ಕರೆಸಿದ್ರು ಚೀಫ್ ಗೆಸ್ಟ್ ಆಗಿ. ಆಯ್ತಾ, ಆಮೇಲೆ ಇನ್ನೊಬ್ರು ಮಿಲಿಟರಿ ಆಫೀಸರ್ನು ಕರೆಸಿದ್ರು. ಇದು ನಾನು ಬ್ಯಾನ್ಸೆಟ್ ಲೀಡರ್ ಆಗಿದ್ದೆ, ಮೆಜೆಸ್ಟಿಕ್ ಇಟ್ಕೊಳ್ಳೋದು. ಅದೇ ಚೇಂಜ್, ನನ್ನ ಚಾಲೆಂಜ್ ಮಾಡ್ಬೇಕಲ್ಲ, ಆ ಥರದ್ದೇ ಅಲ್ವಾ ಅಟ್ರಾಕ್ಟ್ ಮಾಡೋದು ನಾನು. ಸೊ ನಾನು ಕಮಾಂಡ್ ಕೊಟ್ಮೇಲೆ ಬ್ಯಾನ್ಸೆಟ್ ಫ್ಲೂಟು ಎಲ್ಲ ನುಡ್ಸೋದು. ಬಂದ್ರು HD ಸಾಂಗ್ಲಿಯಾನ್ ಅವರು, ಮಿಲಿಟರಿ ಆಫೀಸರು, ಫೀಲ್ಡಿಂದ ಸ್ಕೂಲಿಗೆ ಕರ್ಕೊಂಬರ್ಬೇಕು. ಸೊ ನಂದು ಕಮಾಂಡ್ ಶುರು, ರೆಡಿ ಬ್ಯೂಗಲರ್ಸ್, VIP ಕಾಲ್, ಜಾಸ್ ಬಿಗಿನ್ ಅಂತ ಡನ್ 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 ಬಂದ್ರು. ಅವರಲ್ಲೇ ಭಾಷಣ ಎಲ್ಲ ಮಾಡಿದ್ರು, ಎಲ್ಲ ಆಯ್ತು. ನಾವೆಲ್ಲ ಮಿಲಿಟರಿ ಆಫೀಸರ್ ಬಂದ್ಬಿಟ್ಟು ಚೆನ್ನಾಗಿ ಕಮೆಂಟ್ ಕೊಟ್ಟೆ, ಗುಡ್ ಅಂದ್ಬಿಟ್ಟು. ಅಷ್ಟೇ, ಅಕ್ಕ ಆಫ್. ಮತ್ತೆ ಬಟರ್ಫ್ಲೈ ಆನ್ ಆಗೋಯ್ತು ನನಗೆ. ಆಮೇಲೆ 1 ವಾರ ಅದೇ ಟ್ರಾಮಾನಲ್ಲಿದ್ದೆ. ಮಿಲಿಟರಿ ಆಫೀಸರ್ ಹೋಗ್ಲಿದ್ದಕ್ಕೆ ನಮ್ಮಪ್ಪಂಗೆ ನೆಮ್ಮದಿ ಹೋಗ್ಬಿಡ್ತು. ನಾನ್ ನೆಮ್ಮದಿ ಕೊಟ್ರೆ ತಾನೆ, ಅಪ್ಪ ಇದು ಕೂರಕ್ ಬಿಡ್ತಾ ಇಲ್ಲ, ನಿಲ್ಲಕ್ ಬಿಡ್ತಾ ಇಲ್ಲ, ಮಲ್ಗಕ್ ಬಿಡ್ತಾ ಇಲ್ಲ, ಅಪ್ಪ ನಾನು ಮಿಲಿಟರಿ ಸೇರ್ಕೋಬೇಕಪ್ಪ, ಅಪ್ಪ ನಾನು ಆರ್ಮಿ ಆಫೀಸರ್ ಆಗ್ಬೇಕಪ್ಪ, ಅಪ್ಪ ನಾನು ಸೋಲ್ಜರ್ ಆಗ್ಬೇಕು. ಅವ್ರು ನೋಡೋವರೆಗೂ ನೋಡಿದ್ರು. ಆಮೇಲೆ ಬಾಯ್ಲಿ ನೀನು ಆರ್ಮಿ ಆಫೀಸರ್ ಆಗ್ಬೇಕು ತಾನೆ, ಕೂತ್ಕೊಂಡು. ನಿಜವಾಗ್ಲೂ ಹೇಳ್ತೀನಿ, ನಾನು ಯಾವ ತಂದೆನೂ ಪ್ರಪಂಚದಲ್ಲಿ ಮಗಳಿಗೆ ಆ ಲೆವೆಲಲ್ಲಿ ಮೋಟಿವೇಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ನಾನು ಬರ್ಕೊಡ್ತೀನಿ ಆಯ್ತಾ, ಕೂರಿಸ್ಕೊಂಡ್ರು ಪಕ್ಕ. ಓಕೆ ನೋಡು, ಮಿಲ್ಟ್ರಿಗೆ ಸೇರೋದು ಅಷ್ಟು ಸುಲಭ ಅಲ್ಲ ಆಯಿತಾ. ನೀನು ಸೋಲ್ಜರ್ ಆಗಬೇಕು ಅಂದರೆ ಫಸ್ಟು ಕಣ್ಣು ಚೆನ್ನಾಗಿ ಕಾಣಿಸ್ಬೇಕು. ನಿನಗೆ ಕನ್ನಡಕ ತೆಗೆದ್ರೆ
ದೂರದಲ್ಲಿ ಯಾರು ನಿಂತಿದ್ದಾರೆ ಅನ್ನೋದೇ ಕಾಣಲ್ಲ. ಅಂಥದ್ರಲ್ಲಿ ಆ ಶತ್ರು ಸೈನಿಕ ಯಾವನಾರು ನಿನಗೆ ಬಾಂಬ್ ಹಾಕಿ ಅದ್ ನಿನ್ ಪಕ್ಕದಲ್ಲಿ ಬಿದ್ದು ನೀನ್ ಗನ್ ಹಿಡ್ಕೊಂಡ್ ನಿಂತಿದ್ರೆ ಅದನ್ನ ಗಮನಿಸ್ದಿರಾ ಅದ್ ಹೇಳಿ ಕೇಳಿ ಬಾಂಬು ಹಾಕದ್ಮೇಲೆ ಡಬ್ ಬಂದೇ ಇರಲ್ಲ. ನಿಂಗೆ ಇದೆಲ್ಲ ಸೂಟ್ ಆಗೋದಿಲ್ಲ, ಹೋಗು, ತಲೆ ತಿನ್ಬೇಡ, ನಂಗೆ ಮಾಡಕ್ ಬೇರೆ ಬೇರೆ ಕೆಲಸ ಇದೆ, ಬೇರೆ ಯಾವ್ದಾದ್ರು ಪ್ರೊಫೆಷನ್ ಇದ್ರೆ ಯೋಚನೆ ಮಾಡಿ ಇಟ್ಕೊಂಡಿರೋ, ಆಮೇಲೆ ಯೋಚನೆ ಮಾಡಿ. ಹಿಂಗೆ ನಮ್ಮಪ್ಪ ಮೋಟಿವೇಟ್ ಮಾಡಿದ್ ನನ್ನ. ಆಯ್ತಾ, ಆಮೇಲೆ PU ಮುಗೀತು. ಆಮೇಲೆ ನಂಗೆ ಫೈನ್ ಆರ್ಟ್ಸ್ ಸೇರ್ಕೊಬೇಕು ಅಂತ. ಈಗ ನಾನು ಡ್ರಾಯಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀನಿ, ಸ್ಕಲ್ಪ್ಟರ್ ಮಗಳಲ್ವಾ, ಸೊ ಬಂದ್ಬಿಟ್ಟಿವೆ. ಸೊ ಅಪ್ಪ ನಾನು ಫೈನ್ ಆರ್ಟ್ಸ್ ಸೇರ್ಕೊಳ್ತೀನಿ ಅಪ್ಪ ಅಂತ. ಅವರು ಡ್ರಾಯಿಂಗ್ಸ್ ಎಲ್ಲ ನೋಡಿದ್ರು, ನಂದು ಆ ಶಾರ್ಪ್ ಸ್ಟ್ರೋಕ್ಸ್ ಇದು ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅನ್ಸಿತ್ತೋ ಏನೋ. ಬಟ್ ನಾನು ಚಿಕ್ಕ ಮಗು ಇದ್ದ ಹೆಂಗ್ ಮಾಡಿದೀನಿ ಡ್ರಾಯಿಂಗ್ ಅಂದಾಗ ಹೋಗ್ಬಿಟ್ಟಿರೋರು ಏನೋ ಹೇಳ್ತಿರ್ಲಿಲ್ಲ. ಸೊ ಸರಿ ಬಾಯ್ಲಿ ನಿನ್ಗೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮಪ್ಪ ಕರ್ಕೊಂಡು ಹೋದ್ರು. ಪ್ರಕಾಶ್ ಅಂಕಲ್ ಹತ್ರ ಕಲಾಮಂದ್ರ ಇಲ್ಲಿ ಹನುಮನಗರಲ್ಲಿದೆ. ಅವರು ಡ್ರಾಯಿಂಗ್ ಬುಕ್ ಎಲ್ಲ ತಗೊಂಡು ಹೋಗಿದೆ. ಅದ್ರ ಜೊತೆಗೆ ನಂದು ಬ್ಯಾನ್ ಸೆಟ್ದು ಸಂಸ್ಕೃತ ನಾಟಕ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಅದನ್ನು ತಗೊಂಡು ಹೋಗಿದೆ. ಅಂದ್ರೆ ನಾನು ತುಂಬಾ ಹೈಪರ್ ಆಕ್ಟಿವ್ ಇದ್ದೀನಿ, ನೀವು ಡ್ರಾಯಿಂಗ್ ಹೇಳ್ಕೊಟ್ಟು ತಕ್ಷಣ ಕಲ್ತ್ಬಿಡ್ತೀನಿ, ನಾನು ಒಂಥರ ಸೆಡೆ ಕ್ಯಾಂಡಿಡೇಟ್ ಅಲ್ಲ ಅಂತ ಪ್ರಾಜೆಕ್ಟ್ ಮಾಡ್ಕೋಬೇಕಲ್ಲ ನಾನು. ಆ ಥರದ್ದೆಲ್ಲ ಸ್ಟ್ರಾಟಜಿ ಚೆನ್ನಾಗಿ ಮಾಡ್ತಿದ್ದೆ ನಾನು. ಸೊ ಡ್ರಾಯಿಂಗ್ ನೋಡಿದ್ರು, ಆಮೇಲೆ ಆಲ್ಬಮ್ ನೋಡಿದ್ರು, ಡ್ರಾಯಿಂಗ್ ಬುಕ್ ಪಕ್ಕ ಇಟ್ಬಿಟ್ಟು ನೋಡ್ಬಿಟ್ಟು, ದತ್ತ ನಿನ್ನ ಮಗಳು ತುಂಬ ಚುರುಕಿದಾಳೆ, ಒಂದು ಕೆಲಸ ಮಾಡು, ಡ್ರಾಯಿಂಗ್ದು ಡಿಪ್ಲೊಮೊ ಬೇಡ, ಇಲ್ಲಿ ನಮ್ಮ ಅಕ್ಕ ಗೌರಿ ದತ್ತು ಅಭಿನಯ ತರಂಗ ನಡೆಸ್ತಾರೆ, ಅದಕ್ಕೆ ಸೇರಿಸು ಡಿಪ್ಲೊಮೊಗೆ, ಐ ಥಿಂಕ್ ಚೆನ್ನಾಗಿ ಶೈನ್ ಆಗ್ತಾಳೆ ಅನ್ಸುತ್ತೆ. ಫಸ್ಟ್ ನನ್ನಲ್ಲಿ ಟ್ಯಾಲೆಂಟ್ ರೆಕಗ್ನೈಸ್ ಮಾಡಿದ್ದೆ ಪ್ರಕಾಶ್ ಅಂಕಲ್ಲು. ಆಯ್ತಾ, ನಮ್ಮಪ್ಪ ಏನ್ ಮಗ ಡ್ರಾಮಾ ಮಾಡಿಸ್ತಾರಂತೆ ಸೇರ್ಕೋತಿಯಾ ಅಂದ್ರು. ನಾನು ಸಾಂಸ್ಕೃತ್ ಡ್ರಾಮಾನೇ ಮಾಡಿದೀನಿ, ಕನ್ನಡ ನಮ್ಮ ಭಾಷೆ, ಹಿಂಗ್ ಮಾಡ್ತೀನಿ. ಸೇರ್ಸಿದ್ರು. ಅಲ್ಲಿಂದ ನನ್ನ ಲೈಫ್ ಬದಲಾಯ್ತು ಅಭಿನಯ ತರಂಗ ಇಂದ. ಸೊ ಟರ್ನಿಂಗ್ ಪಾಯಿಂಟ್ ಇಸ್ ಅಭಿನಯ ತರಂಗ. ಎಸ್, ಗೌರಿ ದತ್ ಅವರ ಗರಡಿ. ಎಸ್, ಅಲ್ಲಿ ಏನ್ ಗೊತ್ತಾ, ಎಷ್ಟು ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲ ಅಲ್ಲಿ ಶ್ರೀಧರ್ ಅವರು ಮೊನ್ನೆ ಹೋಗ್ಬಿಟ್ರು ಗೊತ್ತಾ. ಶ್ರೀಧರ್ ಅವರು ಅದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ಅವ್ರು ಆಕ್ಚುಲಿ ಅಲ್ಲೇ ಸ್ಟೇ ಮಾಡೋರು, ಅಲ್ಲೇ ಉಳ್ಕೊಂಡಿದ್ರು ತರಂಗದಲ್ಲಿ. ಅವ್ರೊಂಥರ ಕ್ಲಾಸ್ ಟೀಚರ್ ತರ, ನಮ್ಗೆ ಹೇಳ್ಕೊಟ್ಟಿದ್ ಪಾಠದಲ್ಲಿ ನಾವೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಮಾಡೋರು ನೀಟಾಗಿ. ನಮ್ಗೆ ತಂಗೆವಾ ಅಂತ ಕರಿತಿದ್ರು, ಅವ್ರು ನಾಪ್ಸ್ಕೊಂಡ್ರೆ ಬೇಜಾರಾಗತ್ತೆ. ಅವರು ಆಮೇಲೆ ಧನ್ರಾಜ್ ಬಿಗ್ ಬಾಸ್ ವಿನ್ನರ್, ಅವರು ನಮ್ಮ ಇದು ಬ್ಯಾಚ್ ಮೇಟು. ಆಮೇಲೆ ಉಮೇಶ್, ದೀಪೇಶ್, ಮಹೇಶ್, ಎಲ್ಲರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಎಡಿಟಿಂಗ್ ಡಿಪಾರ್ಟ್ಮೆಂಟ್, ಒಂದೊಂದು ಆ ರಂಗದಲ್ಲಿ ಇದ್ದಾರೆ.